ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಕರ್ನಾಟಕಕ್ಕೂ ಸಹ ಒಂದು ಹಾವಳಿ ಆವರಿಸ್ಕೊಂಡ್ಬಿಟ್ಟಿದೆ. ಮೊದಲು ಇರ್ಲಿಲ್ಲ ಅಂತಲ್ಲ, ಸ್ವಲ್ಪ ಕಡಿಮೆ ಇತ್ತು, ಬಹಳ ಬೇರೆ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ಬಹಳ ಕಡಿಮೆ ಇತ್ತು. ಏನದು ಅಂದ್ರೆ ಬಿಜೆಪಿಯೇತರ ಆಡಳಿತ ಇರುವಂತಹ ರಾಜ್ಯಗಳಲ್ಲಿ ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಾಗಿ ಅಸಹಕಾರ ತೋರೋದು. ಏನ್ ಮಾಡಕ್ ಹೋದ್ರು, ಒಂದು ಕಾಯ್ದೆ ಕಾನೂನು ಫೈಲ್ ಕಳ್ಸಿಕೊಟ್ರು ಅದೇನೆ, ಒಂದು ಭಾಷಣ ಮಾಡಿ ಅಂದ್ರು ಅದೇನೆ, ಇನ್ನೇನು ಮಾಡಿದ್ರು ಸಹ ರಾಜ್ಯ ಸರ್ಕಾರವನ್ನ ಒಂದು ರೀತಿ ವಿರೋಧ ಪಕ್ಷದ ರೀತಿಯಲ್ಲಿ ಕಾಡೋದು, ಅವರಿಗೆ ಒಂದು ರೀತಿಯಾಗಿ ಕಿರಿಕಿರಿ ಉಂಟು ಮಾಡೋದು. ಅದನ್ನ ಕೇರಳದಲ್ಲಿ ನೋಡಿದ್ವಿ, ವೆಸ್ಟ್ ಬೆಂಗಾಲ್ ಅಲ್ಲಿ ನೋಡಿದ್ವಿ, ತಮಿಳುನಾಡಿನಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಯ್ತು. ಅದೆಲ್ಲವನ್ನು ಸಹ ಸ್ವಲ್ಪ ಸ್ವಲ್ಪ ವಿವರಿಸ್ತೀನಿ ಆಮೇಲೆ. ಈ ರೀತಿಯಾದಂಥದ್ದನ್ನು ಕೇಳ್ಕೊಂಡು ಬಂದ್ವಿ, ನೋಡ್ಕೊಂಡು ಬಂದ್ವಿ. ಕರ್ನಾಟಕದಲ್ಲಿ ಆ ಮಟ್ಟಕ್ಕೆ ಹೋಗಿರ್ತಿರ್ಲಿಲ್ಲ, ಆದ್ರೆ ದಿನದಿಂದ ದಿನಕ್ಕೆ ಅದು ಹೆಚ್ಚಾಗ್ತಾ ಹೋಗ್ತಿತ್ತು. ಲೇಟೆಸ್ಟ್ ಆಗಿ ದ್ವೇಷ ಭಾಷಣಗಳ ವಿರುದ್ಧ ಒಂದು ಕಾಯ್ದೆಯನ್ನ ಮಾಡಿದ್ರೆ ಅದನ್ನು ವಾಪಸ್ ಕಳಿಸಿದ್ದಾರೆ. ಒಳ ಮೀಸಲಾತಿ ಬಗ್ಗೆ ಏನೋ ಒಂದು ನಿರ್ಧಾರ ಕೈಗೊಂಡ್ರೆ ಅದನ್ನು ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು. ಈ ಎಲ್ಲದರ ನಡುವೆ ಇವತ್ತು ದೇಶದ ಸಂವಿಧಾನಕ್ಕೆ ಅಪಚಾರ ಆಗುವಂತಹ ಘಟನೆಗಳು ಕರ್ನಾಟಕದ ವಿಧಾನಸಭೆಯಲ್ಲಿ ನಡೆಯಿತು. ಜಂಟಿ ಏನು ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ ಇಬ್ಬರನ್ನು ಸಹ ಉದ್ದೇಶಿಸಿ ಅಧಿವೇಶನದ ಆರಂಭದಲ್ಲಿ ಪಾರಂಪರಾಗತವಾಗಿ ಬಂದಿರುವಂತಹ ಅಥವಾ ಸಂವಿಧಾನಬದ್ಧವಾದಂತಹ ಒಂದು ಪ್ರಕ್ರಿಯೆ ಏನು ಅಂದ್ರೆ, ಮೊದಲನೇ ದಿನ ರಾಜ್ಯಪಾಲರು ಜಂಟಿ ಸದನವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಸಂವಿಧಾನದ ಅಡಿಯಲ್ಲಿ, ಸಂವಿಧಾನದ ಪ್ರಕಾರ ಆ ಭಾಷಣವನ್ನ ಸಚಿವ ಸಂಪುಟ ಸಿದ್ಧಪಡಿಸುತ್ತೆ. ಅದನ್ನ ರಾಜ್ಯದ ಮುಖ್ಯಸ್ಥರಾಗಿ ಗವರ್ನರ್ ರಾಜ್ಯದ ಜನರ ಮುಂದೆ ಓದ್ತಾರೆ. ಯಾರೋ ಸಿದ್ಧಪಡಿಸೋದು, ಮತ್ತೆ ಹೇಳ್ತಿದ್ದೀನಿ, ಸಂವಿಧಾನದಲ್ಲೇ ಹಾಗೆ ಇರೋದು. ರಾಜ್ಯದ ಸಂಪುಟ ಸಿದ್ಧಪಡಿಸಿದ ಭಾಷಣವನ್ನ ರಾಜ್ಯಪಾಲರು ಓದಬೇಕು. ಆದ್ರೆ ತಮಿಳುನಾಡಿನಲ್ಲಿ ಅದಾಗ್ತಿಲ್ಲ ಕೆಲವು ವರ್ಷಗಳಿಂದ. ವೆಸ್ಟ್ ಬೆಂಗಾಲ್ನಲ್ಲಿ ಸಾಕಷ್ಟು ಸಮಸ್ಯೆಗಳು ರಾಜ್ಯಪಾಲರಿಂದ, ಕೇರಳದಲ್ಲಿ ಸಮಸ್ಯೆಗಳು, ಎಲ್ಲೆಲ್ಲಿ ದೆಹಲಿಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಕೊಡುವಂತಹ ಕಿರಿಕಿರಿ. ಆಮ್ ಆದ್ಮಿ ಪಕ್ಷ ಸರ್ಕಾರ ಇದ್ದಾಗ, ಈಗ ಬಿಜೆಪಿ ಸರ್ಕಾರ ಇದೆ, ಒಟ್ಟಿಗೆ ಹೋಗ್ತವ್ರೆ. ಜಮ್ಮು ಕಾಶ್ಮೀರದಲ್ಲೂ ಅದೇ ಸಮಸ್ಯೆ ಈಗ. ಸೊ ಕರ್ನಾಟಕದಲ್ಲಿಯೂ ಸಹ ಏನಾಯ್ತು, ಇವತ್ತು ಅಧಿವೇಶನ ಆರಂಭ ಆಗಬೇಕಾಗಿತ್ತು. ಮೊದಲನೇ ದಿನ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡಬೇಕಾಯಿತು. ಆ ಭಾಷಣವನ್ನ ಸಚಿವ ಸಂಪುಟ ಸಿದ್ಧಪಡಿಸ್ತಾರೆ. ನಿನ್ನೆ ಏನು ಹೇಳಿದ್ರು ರಾಜ್ಯಪಾಲರು, ನಾನು ಬರೋದಿಲ್ಲ, ಇದರಲ್ಲಿರುವಂತಹ ಸಾಕಷ್ಟು ಅಂಶಗಳ ಬಗ್ಗೆ ನನಗೆ ಸಮ್ಮತಿ ಇಲ್ಲ, ಹಾಗಂತ ತಮ್ಮ ಅಸಮ್ಮತಿಯನ್ನು ತೋರಿಸಿದ್ರು. ಆ ನಂತರ ಅವರನ್ನ ಭೇಟಿ ಮಾಡಿದಂತಹ ರಾಜ್ಯದ ಕಾನೂನು ಸಚಿವ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್.ಕೆ. ಪಾಟೀಲ್ ಅವ್ರ ಜೊತೆ ಚರ್ಚೆ ಮಾಡಿ ಹೊರಗಡೆ ಬಂದು ಹೇಳಿದ್ರು, ಇಲ್ಲ, ರಾಜ್ಯಪಾಲರು ನಾಳೆ ಬರ್ತಾರೆ, ಭಾಷಣನೂ ಮಾಡ್ತಾರೆ, ಅವರನ್ನ ಮನವೊಲಿಸಿದ್ದೀವಿ ಅಥವಾ ಒಪ್ಕೊಂಡಿದ್ದಾರೆ ಅಂತ. ಸರಿ, ತಮಿಳುನಾಡಿನ ಏನು ರಾಜ್ಯಪಾಲರಿದ್ದಾರೆ R.N. ರವಿ, ಆ ಮಟ್ಟಕ್ಕೆ ಹೋಗಲ್ವೇನೋ ಕರ್ನಾಟಕದಲ್ಲಿ ಕರ್ನಾಟಕದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಅಂತ ಅನ್ಕೊಂಡಿದ್ವಿ ನಾವು. ಬಟ್ ಇಲ್ಲ, ನಾವೆಲ್ಲರೂ ಸಹ ಕೇಂದ್ರ ಸರ್ಕಾರದ ಅಡಿಯಲ್ಲಿ ನಿಯೋಜನೆಗೊಂಡಿರುವಂತಹ ರಾಜ್ಯಪಾಲರು. ಹಾಗಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಪೂರಕವಾಗಿ ನಡೆದುಕೊಳ್ತೀವಿ ಅನ್ನುವಂಥ ನಿರ್ಧಾರಕ್ಕೆ ಬಂದ್ಬಿಟ್ಟಿದೀವಿ ಅಂತ ಕರ್ನಾಟಕದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಸಹ ಇವತ್ತು ನಿರೂಪಿಸಿದರು. ಸರ್ಕಾರ ಕೊಟ್ಟ ಭಾಷಣವನ್ನ ಓದಲೇ ಇಲ್ಲ, ಅದರ ಬದಲಿಗೆ ತಾವು ಬರೆದುಕೊಂಡು ಬಂದಂತಹ 4 ಸಾಲುಗಳನ್ನು ಓದಿ ರಾಷ್ಟ್ರಗೀತೆಗೂ ಸಹ ಕಾಯದೆ ರಾಷ್ಟ್ರಗೀತೆಗೂ ಸಹ ಕಾಯದೆ ನಡೆದ್ಬಿಟ್ರು. ಆಡಳಿತ ಪಕ್ಷ ವ್ಯಗ್ರವಾಗೋಯ್ತು. ಹೌದು, ಸಂವಿಧಾನಕ್ಕೆ ಅವಮಾನ ಅಲ್ವಾ ಇದು? ಆ ಭಾಷಣದಲ್ಲಿ ಮಾತು ಮಾತಿಗೂ ಸಹ ರಾಜ್ಯಪಾಲರು ನನ್ನ ಸರ್ಕಾರ, ನನ್ನ ಸರ್ಕಾರ, ನನ್ನ ಸರ್ಕಾರ ಅಂತ ಹೇಳಬೇಕು. ಅವರೇ ಮುಖ್ಯಸ್ಥರು ಸರ್ಕಾರಕ್ಕೆ. ಅಂತಹ ಭಾಷಣವನ್ನು ಧಿಕ್ಕರಿಸಿ ರಾಷ್ಟ್ರಗೀತೆಗೂ ನಿಲ್ಲದೆ ಹೊರಟೇ ಬಿಟ್ರು. ಆಡಳಿತ ಪಕ್ಷದ ಸದಸ್ಯರು ಪ್ರತಿಭಟನೆ ಮಾಡಕ್ ಶುರು ಮಾಡಿದ್ರು. ಅವ್ರ ಎದುರುಗಡೆನೆ ಹೋಗಿ ಪ್ರತಿಭಟನೆ ಕೂಗೋಕೆ ಶುರು ಮಾಡಿದ್ರು. ಅದರಲ್ಲೂ B.K. ಹರಿಪ್ರಸಾದ್ ಅಂತವರು ತಡೆಯುವಂತಹ ಪ್ರಯತ್ನ ಮಾಡಿದ್ರು ರಾಜ್ಯಪಾಲರನ್ನ. ರಾಜ್ಯಪಾಲರು ಎದುರುಗಡೆ ನಿಂತ್ಕೊಂಡು ಹಿಂದಕ್ಕೆ ನಡ್ಕೊಂಡು ಹೋಗ್ತಾ ಹೇಳಿದ್ರು, ನೀವು ಸಂವಿಧಾನ ವಿರೋಧಿ ಕೃತ್ಯ ಮಾಡ್ತಿದ್ದೀರ, ಓದಬೇಕು ನೀವು ಅಂತ. ಎಲ್ಲ ನರೇಂದ್ರ ಮೋದಿ ಅವರ ಲೆಕ್ಕಾಚಾರದ ಪ್ರಕಾರನೇ ಆಗಬೇಕು ಅಂತ ಅನ್ಸುತ್ತೆ. ಎಲ್ಲಿಲ್ಲ, ಅವರು ಮಾರ್ಷಲ್ಗಳು ತಡೆದ್ರು, B.K. ಹರಿಪ್ರಸಾದ್ನ ತಡೆದ್ರು, ಅವ್ರ ಜುಬ್ಬ ಹರಿದ್ರು, ಏನೇನೋ ಆಯ್ತು. ಈ ಕಡೆ ಮುಖ್ಯಮಂತ್ರಿಗಳು ಸಹ ಹಿಂದೆನೆ ಹೋದ್ರು, ರಾಜ್ಯಪಾಲರ ಹಿಂದೆನೆ. ಏನು ಆಡಳಿತ ಪಕ್ಷದ ಸದಸ್ಯರು ಅಥವಾ MLA ಗಳು, ಮಿನಿಸ್ಟರ್ಗಳೆಲ್ಲ ಘೋಷಣೆಗಳನ್ನ ಕೂಗ್ತಿದ್ರು.
ಏನೆಲ್ಲ ಆದರೂ ಸಹ ರಾಜ್ಯಪಾಲರು ಮಾತ್ರ ಇಲ್ಲ ಇಲ್ಲ, ನಾವು ಈ ಸಂವಿಧಾನವನ್ನ ನರೇಂದ್ರ ಮೋದಿ ಹೇಳಿದ ರೀತಿಯಲ್ಲೇ ಒಪ್ಪೋದು. ನರೇಂದ್ರ ಮೋದಿ ಸರ್ಕಾರ ಹೇಗೆ ಈ ಸಂವಿಧಾನವನ್ನು ನೋಡಬೇಕು ಅಂತ ಹೇಳ್ತದೋ ಆ ರೀತಿನೇ ನೋಡೋದು. ಸಂವಿಧಾನದಲ್ಲಿ ಏನಿದ್ರೆ ನಮಗೇನು, ನರೇಂದ್ರ ಮೋದಿ ಅವರ ಸರ್ಕಾರ ಏನು ಬಯಸುತ್ತೋ ಆ ರೀತಿ ಮಾತ್ರನೇ ನಮ್ಮ ಕೈಲಿ ನಡ್ಕೊಳಕ್ ಸಾಧ್ಯ ಅನ್ನೋ ರೀತಿಯಲ್ಲಿ ಕಾರು ಹತ್ತಿ ಹೊರಟೇ ಬಿಟ್ರು. ಹಾಗಾದ್ರೆ ಇದು ಕರ್ನಾಟಕಕ್ಕೆ ಸೀಮಿತ ಅಲ್ಲ ಅಂತ ಆರಂಭದಲ್ಲಿ ಹೇಳದ್ನಲ್ಲ. ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗ್ತಿದೆ ಅಂದ್ರೆ, RN ರವಿ ತಮಿಳುನಾಡಿನ ರಾಜ್ಯಪಾಲರು, ಅವ್ರ ಮೇಲೆ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಯ್ತು. ಏನು ಅಂದ್ರೆ, ಯಾವುದೇ ಕಾಯ್ದೆ ಮಾಡಿ ಕಾನೂನು ಮಾಡಿ ಏನೋ ಮಾಡಿ ಆ ಫೈಲ್ ಅನ್ನ ಕಳಿಸ್ಕೊಟ್ರೆ ವರ್ಷಗಟ್ಲೆ ಅದು ಅಲ್ಲಿಂದ ಬರೋದೇ ಇಲ್ಲ. ಒಂದೋ ವಾಪಸ್ಸು ಬರಲ್ಲ ಕ್ಲಾರಿಫಿಕೇಶನ್ ಕೇಳಿ, ಅಥವಾ ಸಹಿ ಹಾಕಿ ಒಪ್ಪಿಗೆನು ಸೂಚಿಸಲ್ಲ, ಸುಮ್ನೆ ಜೋಡಿಸಿಟ್ಕೊಳ್ಳೋದು. ತಮಿಳುನಾಡು ಸರ್ಕಾರ ರೋಸ್ ಹೋಗಿ ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಸುಪ್ರೀಂ ಕೋರ್ಟ್ ಹೇಳ್ತು, ಕಾಲಾವಧಿಯಲ್ಲಿ ರಾಜ್ಯಪಾಲರು ಅದನ್ನ ಡಿಸ್ಪ್ಯಾಚ್ ಮಾಡಬೇಕು, ಒಂದು ನಿರ್ಧಾರಕ್ಕೆ ಬರಬೇಕು. ಒಂದೋ ವಾಪಸ್ ಕಳಿಸಿ, ಇಲ್ಲ ಸಹಿ ಹಾಕಿ ಒಪ್ಪಿಗೆ ಸೂಚಿಸಿ. ವಾಪಸ್ ಕಳಿಸಿದ್ರು ಸಹ ಅದಕ್ಕೊಂದು ಟೈಮ್ ಫ್ರೇಮ್ ಇದೆ. ಅದಾಗಿ ಮತ್ತೆ ಏನಾದ್ರೂ ತಿದ್ದುಪಡಿ ಮಾಡಿ ಸಂಪುಟ ಮತ್ತೆ ಒಪ್ಪಿಗೆ ಕೊಟ್ಟು ಸಂಪುಟದಿಂದ ಅದು ವಾಪಸ್ ಬಂದ್ರೆ ನಿಮ್ಮ ವಿಧಾನಸಭೆಯಿಂದ, ಎರಡನೇ ಬಾರಿಗಂತೂ ನೀವು ನಿರಾಕರಿಸೋ ಹಾಗಿಲ್ಲ, ಸೈನ್ ಹಾಕ್ಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಆಗ ರಾಷ್ಟ್ರಪತಿಗಳನ್ನ ಮುಂದೆ ಬಿಟ್ರು ನರೇಂದ್ರ ಮೋದಿ ಸರ್ಕಾರ. ಇದು ಸಂವಿಧಾನಬದ್ಧವಾಗಿಲ್ವಲ್ಲ ಈ ಆದೇಶ. ಯಾಕೆ ಅಂದ್ರೆ, ರಾಜ್ಯಪಾಲರಿಗೆ ಅವರದೇ ಆದಂತಹ ಸಮಯ ಬೇಕಾಗತ್ತೆ, ಅವ್ರದೇ ಆದಂತಹ ನಿರ್ಧಾರಕ್ಕೆ ಬರಬೇಕಾಗತ್ತೆ. ಅವ್ರ ಮೇಲೆ ಯಾವ ಒತ್ತಡನೂ ಹಾಕಬಾರ್ದು, ಟೈಮ್ ಫ್ರೇಮ್ ಇಡಬಾರ್ದು, ಕಾಲಮಿತಿಯನ್ನ ಹಾಕಬಾರ್ದು. ಹಾಕಿದ್ರೆ ಅವ್ರನ್ನ ಕಟ್ಟಿ ಹಾಕದ ಹಾಗೆ ಆಗುತ್ತೆ ಅಂತೆಲ್ಲ ವಾದ ಮಾಡಿದ್ರು. ಸುಪ್ರೀಂ ಕೋರ್ಟ್ ಅದನ್ನ ಸಡಿಲಿಕೆ ಮಾಡ್ಲೇಬೇಕಾಯ್ತು. ಯಾಕಂದ್ರೆ ರಾಷ್ಟ್ರಪತಿ ಭವನಕ್ಕೂ ಸುಪ್ರೀಂ ಕೋರ್ಟ್ಗೂ ಕ್ಲಾಶ್ ಆಗೋ ಮಟ್ಟಕ್ಕೆ ಹೋಗಿತ್ತು. ರಾಷ್ಟ್ರಪತಿಗಳ ಅಂಕಿತಕ್ಕೂ ಸಹ ಸುಪ್ರೀಂ ಕೋರ್ಟ್ ಅದೇ ಆದೇಶದಲ್ಲಿ ಹೇಳಿತ್ತು, ಅವರು ಸಹ ಕಾಲಾವಧಿಯಲ್ಲಿ ಸೈನ್ ಮಾಡಬೇಕು ಅವರಿಗೆ ಬರುವಂತಹ ಕಡತಗಳಿಗೆ ಅಂತ. ಹಾಗಾಗಿ ರಾಷ್ಟ್ರಪತಿಗಳು ನೇರ ಹೋದ್ರು. ರಾಷ್ಟ್ರಪತಿಗಳು ರಾಜ್ಯಪಾಲರ ವಿಚಾರಕ್ಕೂ ಹೋಗ್ತಾರೆ. ಯಾಕಂದ್ರೆ ರಾಜ್ಯಪಾಲರನ್ನ ಆನ್ ಪೇಪರ್ ಸಂವಿಧಾನಕವಾಗಿ ನೋಡಿದಾಗ, ಸಂವಿಧಾನಕವಾಗಿ ಆಯ್ಕೆ ಮಾಡೋದು ಅಥವಾ ಅವರನ್ನ ಒತ್ತು ಕೊಟ್ಟು ಕಳಿಸೋದು ರಾಜ್ಯಕ್ಕೆ ರಾಷ್ಟ್ರಪತಿಗಳು, ಆಯ್ಕೆ ಮಾಡಿ ಕಳಿಸೋದು ರಾಷ್ಟ್ರಪತಿಗಳು. ಹಾಗಾಗಿ ರಾಷ್ಟ್ರಪತಿಗಳೇ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಉತ್ತರ ಕೊಟ್ಟರು. ಸುಪ್ರೀಂ ಕೋರ್ಟ್ ಸ್ವಲ್ಪ ಸಡಿಲಿಕೆ ಮಾಡಬೇಕಾಯ್ತು. ಆ ಮಟ್ಟಕ್ಕೆ ತಮಿಳುನಾಡಿನಲ್ಲಿ RN ರವಿ ಅವ್ರ ಕತೆ. ಇನ್ನು ಕೇರಳದಲ್ಲಿ ಈ ಮೊದಲು ಆರಿಫ್ ಮೊಹಮ್ಮದ್ ಖಾನ್ ಅಂತ ಇದ್ರು, ಪುಣ್ಯಾತ್ಮ. ಅವರು ಮೋದಿ 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 ಏನ್ ಹೇಳಿದ್ರು ಅದೇ ಮಾಡೋದು ಅಂತ ಓಪನ್ ಆಗಿ ಒಪ್ಕೊಳ್ಳೋ ರೀತಿಯಲ್ಲಿ ನಡ್ಕೊಳ್ತಿದ್ರು ಅವರು. ಬಹಳ ಕಷ್ಟ ಕೊಟ್ರು, ಸಂಕಟ ಕೊಟ್ರು ಕೇರಳ ಸರ್ಕಾರಕ್ಕೆ. ಅವ್ರು ಹೋದ್ಮೇಲೆ ಈಗ ರಾಜೇಂದ್ರ ಅರ್ಲೇಕರ್ ಅಂತ ಬಂದಿದ್ದಾರೆ, ಅವ್ರದ್ದು ಅದೇ ಕತೆ. ಬಿಜೆಪಿಯಿಂದ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಯಾರೆಲ್ಲ ಸಹ ಬಿಜೆಪಿ ಸರ್ಕಾರದ ಬಂದ ನಂತರ ರಾಜ್ಯಪಾಲರಾಗಿ ಆಯ್ಕೆಯಾಗಿ ರಾಜ್ಯಗಳಿಗೆ ನಿಯೋಜನೆ ಆಗಿದಾರೋ, ಎಲ್ಲೆಲ್ಲ ಬಿಜೆಪಿಯೇತರ ಸರ್ಕಾರ ಇದೆಯೋ ಅಲ್ಲಿ ರಾಜ್ಯಪಾಲರು ಯಾವತ್ತೂ ಸಹ ರಾಜ್ಯ ಸರ್ಕಾರಕ್ಕೆ ಸಹಕಾರ ಕೊಟ್ಟ ಉದಾಹರಣೆಗಳೇ ಇಲ್ಲ. ಉದಾಹರಣೆನೇ ಇಲ್ಲ. ಅಲ್ಲಿ ವೆಸ್ಟ್ ಬೆಂಗಾಲ್ CV ಆನಂದ್ ಬೋಸ್ ಅಂತ, ಅಲ್ಲೂ ಅಷ್ಟೇನೆ. ದಿನ ಬೆಳಗಾದ್ರೆ ಮಮತಾ ಬ್ಯಾನರ್ಜಿ ಅವ್ರಿಗೂ ಮನಸ್ತಾಪ, ಕ್ಲಾಶಸ್, ಕೋರ್ಟ್ಗೆ ಹೋಗ್ತೀನಿ, ಪ್ರತಿಭಟನೆ ಮಾಡ್ತೀನಿ, ಏನಿಲ್ಲ, ನಾವು ಯಾವುದಕ್ಕೂ ಸೈನ್ ಹಾಕಲ್ಲ. ಅರವಿಂದ್ ಕೇಜ್ರಿವಾಲ್ ಇದ್ದಾಗ ಅಥವಾ ಆಮ್ ಆದ್ಮಿ ಪಕ್ಷದ ಸರ್ಕಾರ ಇದ್ದಾಗ ದೆಹಲಿಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ಗಳ ಕತೆ ಅದೇನೆ. ಈಗ ಜಮ್ಮು ಕಾಶ್ಮೀರದಲ್ಲಿ ಉಮರ್ ಅಬ್ದುಲ್ಲಾ ಸರ್ಕಾರಕ್ಕೆ ಅದೇ ಸಂಕಟ. ಎಲ್ಲ ಸಂಕಟಗಳ ನಡುವೆ ಕರ್ನಾಟಕದಲ್ಲಿ ಕೇವಲ ಕಡತಗಳನ್ನ ತಡೆ ಹಿಡಿಯೋದು ಅಥವಾ ವಾಪಸ್ ಕಳಿಸೋದಕ್ಕೆ ಮಾತ್ರ ಸೀಮಿತ ಆಗಿದ್ದಂತಹದ್ದು ಇವತ್ತು ಆ ಹಾವಳಿ ರಾಜ್ಯಪಾಲರ ಭಾಷಣಕ್ಕೂ ಬಂದು ನಿಂತ್ಕೊಳ್ತು. ಸೇಮ್ ಲೈಕ್ ತಮಿಳುನಾಡಿನಲ್ಲಿ ಮೊನ್ನೆ ಅದೇ ಆಯ್ತು. ಮೊನ್ನೆನೇ ಆಗಿದ್ದು, 3-4 ದಿನಗಳ ಹಿಂದೆ. ಬರೋದು, ಮುಖ ತೋರಿಸೋದು, ಹೋಗ್ತಾ ಇರೋದು, ಭಾಷಣ ಮಾಡಲ್ಲ. ಕೇಳಿದ್ರೆ ನೀವು ಕೇಂದ್ರ ಸರ್ಕಾರದ ವಿರುದ್ಧದ ಅಂಶಗಳನ್ನ ಹಾಕಿದಿರಿ ಅಂತ. ನೀವು ರಾಜ್ಯದ ಮುಖ್ಯಸ್ಥರು, ರಾಜ್ಯದ ಪರವಾಗಿ ಬೇಕಾದಂತಹ ಮಾತುಗಳನ್ನ ಆಡಬೇಕು. ಕೇಂದ್ರ ಸರ್ಕಾರಕ್ಕೆ ಬೇಕಾಗಿದ್ದೇ ಇರಬೇಕು ನನ್ನ ಭಾಷಣದಲ್ಲಿ ಅನ್ನೋದು ಯಾವ ರೀತಿಯಾದಂತಹ ಲೆಕ್ಕಾಚಾರ ಅಂತ ರಾಜ್ಯಪಾಲರು ಯಾವತ್ತೂ ವಿವರಣೆ ಕೊಟ್ಟೇ ಇಲ್ಲ. ನೇರವಾಗಿ ಇದು ನನಗೆ ಒಪ್ಪಿಗೆ ಇಲ್ಲ ಅಂತ ಹೊರಟ್ಬಿಡೋದು. ಸಂವಿಧಾನದಲ್ಲಿ ಏನಿದ್ರೇನು, ಯಾವ ಆರ್ಟಿಕಲ್ ಏನು ಹೇಳಿದ್ರೇನು, ಯಾವ ನಿಯಮ ಏನಿದ್ರೇನು ನಾವು ಅದಕ್ಕೆ ಕೇರ್ ಮಾಡಲ್ಲ ಅನ್ನುವ ರೀತಿಯಲ್ಲಿ ರಾಜ್ಯಪಾಲರು ನಡ್ಕೊಳ್ತಿದ್ದಾರೆ. ದುರದೃಷ್ಟವಶಾತ್ ಕರ್ನಾಟಕಕ್ಕೂ ಸಹ ಆ ಹಾವಳಿ ಪೂರ್ಣ ಪ್ರಮಾಣದಲ್ಲಿ ಆವರಿಸ್ಕೊಂಡ್ಬಿಡ್ತು. ಇವತ್ತು ಕಡತಗಳಿಗೆ ಸೀಮಿತವಾಗಿದ್ದು ರಾಜ್ಯಪಾಲರ ಭಾಷಣಕ್ಕೂ ಬಂದು ನಿಂತ್ಕೊಂಡಿದೆ. ನಾನು ಓದಲ್ಲ ಅಂತ ನಡೆಯಿತು. ಸೊ ಇವತ್ತು ಇಡೀ ದಿನ ಸದನದಲ್ಲಿ ಇದೇ ಡ್ರಾಮಾ, ಇದೇ ಚರ್ಚೆ ಅಷ್ಟೇ. ಸೊ ಇದಿಷ್ಟು ಇವತ್ತು ಸದನದಲ್ಲಿ ನಡೆದಂತಹ ಈ ಡ್ರಾಮಾದ ವಿವರಗಳು. ರಾಜ್ಯಪಾಲರು
ರಾಜ್ಯ ಸರ್ಕಾರ ಕೊಟ್ಟಂತಹ ಭಾಷಣವನ್ನ ಓದೋಕೆ ನಿರಾಕರಿಸಿ ತಮ್ಮದೇ ನಾಲ್ಕು ಸಾಲುಗಳನ್ನು ಮಾತನಾಡಿ ಹೊರಟಂತಹ ಸನ್ನಿವೇಶ ಮತ್ತು ಅದರ ಮೇಲೆ ಆಗಿರುವಂತಹ ಪ್ರತಿಭಟನೆಗಳು, ಗಲಾಟೆಗಳು, ಟೀಕೆ ಟಿಪ್ಪಣಿ, ವಿವರಗಳು ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.